Dear students, in this video, I am discussing regarding company secretary and their appointment. There are two definitions regarding company secretary. The first definition, as per section 2 of the Company Secretaries Act of 1980, a person who is a member of the Institute of Company Secretaries of India is a company secretary. ಅಂದರೆ ಕಂಪನಿ ಸೆಕ್ರೆಟರೀಸ್ ಆ್ಯಕ್ಟ್ 1980 ಹೇಳೋ ಪ್ರಕಾರ ಕಂಪನಿ ಸೆಕ್ರೆಟರಿ ಅಂದರೆ ಈಸ್ ಅ ಪರ್ಸನ್, ಈಸ್ ಜಸ್ಟ್ ಅ ಪರ್ಸನ್, ಬಟ್ he should be member of the Institute of Company Secretaries of India. ಸ್ಟೂಡೆಂಟ್ಸ್, ನಿಮಗೆಲ್ಲ ಗೊತ್ತಿರ್ಬೋದು, ಐ ಹ್ಯಾಡ್ ಟೋಲ್ಡ್ ಯು ಬಿಫೋರ್, ದೆರ್ ಆರ್ 3 ಮೇನ್ ಪ್ರೊಫೆಷನಲ್ ಇನ್ಸ್ಟಿಟ್ಯೂಷನ್ಸ್ ಇನ್ ಇಂಡಿಯಾ, ದಟ್ ಈಸ್ ICSI, Institute of Company Secretaries of India, ICWA, Institute of Cost and Works Accountants of India, ICAI, Institute of Chartered Accountants of India. ಸೊ ಅದೇ ರೀತಿ ಇನ್ಸ್ಟಿಟ್ಯೂಟ್ ಆಫ್ ಕಂಪನಿ ಸೆಕ್ರೆಟರೀಸ್ ಆಫ್ ಇಂಡಿಯಾದಲ್ಲಿ ಮೆಂಬರ್ ಆಗಿರುವಂಥ ಒಬ್ಬ ಪರ್ಸನ್ನ ನಾವು ಕಂಪನಿ ಸೆಕ್ರೆಟರೀಸ್ ಅಂತೇಳಿ ಕೂಡ ಹೇಳ್ಬೋದು, ಆ್ಯಸ್ ಪರ್ ದ ಕಂಪನಿ ಸೆಕ್ರೆಟರೀಸ್ ಆ್ಯಕ್ಟ್ ಆಫ್ 1980 ಸೆಕ್ಷನ್ 2. And another definition, that is according to section 2 subsection 45 of the Companies Act 1956, what it says: secretary means any individual possessing the prescribed qualifications appointed to perform the duties which may be performed by a secretary under this act and any other ministerial or administrative duties. Students, ನೋಡಿ, ಕಂಪನೀಸ್ ಆ್ಯಕ್ಟ್ ಆಫ್ 1956 ಪ್ರಕಾರ ಸೆಕ್ಷನ್ 2ನಲ್ಲಿ ಸೆಕ್ರೆಟ್ರಿ ಅಂದರೆ ಯಾರು ಅಂತೇಳಿ ತುಂಬ ಡೀಟೇಲ್ ಆಗಿ ದೆ ಗಿವ್. ಸೆಕ್ರೆಟ್ರಿ ಅಂದರೆ ಈಸ್ ಅನ್ ಇಂಡಿವಿಜುವಲ್, ಈ ಶುಡ್ ಪೊಸೆಸ್, ಅಂದರೆ ಅವ್ನಿಗೆ ಯಾವ ರೀತಿಯಾದಂಥ ಕ್ವಾಲಿಫಿಕೇಷನ್ಸ್ ಇರಬೇಕಂದ್ರೆ ಸಮ್ ಪ್ರಿಸ್ಕ್ರೈಬ್ಡ್ ಕ್ವಾಲಿಫಿಕೇಷನ್ಸ್ ಅಪಾಯಿಂಟೆಡ್ ಟು ಪರ್ಫಾರ್ಮ್ ದ ಡ್ಯೂಟೀಸ್ ವಿಚ್ ಮೇ ಬಿ ಪರ್ಫಾರ್ಮ್ ಬೈ ಸೆಕ್ರೆಟ್ರಿ. ಒಬ್ಬ ಕಂಪನಿಗೆ ಒಬ್ಬ ಸೆಕ್ರೆಟ್ರಿಯಾಗಿ ಸೇರಿಕೊಂಡ್ರೆ ಅವ್ನಿಗೆ ಯಾವ ರೀತಿಯಾದಂಥ ಕ್ವಾಲಿಫಿಕೇಷನ್ಸ್ ಇರಬೇಕು, ಆ ಕ್ವಾಲಿಫಿಕೇಷನ್ಸ್ ಎಲ್ಲ ಅವನು ಹೋಲ್ಡ್ ಮಾಡ್ಕೊಂಡಿರಬೇಕು. ಜೊತೆಗೆ ಹಿ ಹ್ಯಾಸ್ ಟು ಪರ್ಫಾರ್ಮ್ ದ ಡ್ಯೂಟೀಸ್ ಅಂಡರ್ ದಿಸ್ ಆ್ಯಕ್ಟ್. ಅಂಡರ್ ದಿಸ್ ಆ್ಯಕ್ಟ್ ಅಂತ ಅಂದರೆ ಇಟ್ ಈಸ್ ಅಂಡರ್ ದ ಆ್ಯಕ್ಟ್ ಕಂಪನೀಸ್ ಆ್ಯಕ್ಟ್ ಆಫ್ 1956 ಆ್ಯಂಡ್ ಆಲ್ಸೋ ಅದರ್ ಮಿನಿಸ್ಟ್ರಿಯಲ್ ಆರ್ ಅಡ್ಮಿನಿಸ್ಟ್ರೇಟಿವ್ ಡ್ಯೂಟೀಸ್. ಕಂಪನಿ ಅಂದಮೇಲೆ ಅದರಲ್ಲಿ ಮಿನಿಸ್ಟ್ರಿಯಲ್ ಆ್ಯಕ್ಟಿವಿಟೀಸ್ ಇರುತ್ತೆ, ಜೊತೆಗೆ ಮೇಜರ್ ಅಡ್ಮಿನಿಸ್ಟ್ರೇಟಿವ್ ಡ್ಯೂಟೀಸು ಇರುತ್ತೆ. ಸೊ ಇವೆಲ್ಲವೂ ಡ್ಯೂಟೀಸ್ನ ಮಾಡುವಂಥ ಒಬ್ಬ ವ್ಯಕ್ತಿನ ನಾವು ಸೆಕ್ರೆಟ್ರಿ ಅಂತೇಳಿ ಕರಿಬೋದು ಅಕಾರ್ಡಿಂಗ್ ಟು ಕಂಪನೀಸ್ ಆ್ಯಕ್ಟ್ ಆಫ್ 1956, ದಟ್ ಈಸ್ ಸೆಕ್ಷನ್ 2 subsection 45. ಸೊ ದೀಸ್ ಟೂ definitions are very important. Moving further, so this is the explanation regarding company secretary again. So company secretary is a vital link between the company and its board of directors, shareholders, government and regulatory authorities. ನೋಡಿ, ಕಂಪನಿ ಸೆಕ್ರೆಟರಿ ಅಂದರೆ ಈಸ್ ಅ ವೈಟಲ್ ಲಿಂಕ್. ವೈಟಲ್ ಲಿಂಕ್ ಅಂದರೆ ಏನು ಅಂದರೆ ಈಸ್ ವೆರಿ ಇಂಪಾರ್ಟೆಂಟ್ ಲಿಂಕ್ ಬಿಟ್ವೀನ್ ದ ಕಂಪನಿ ಆ್ಯಂಡ್ ಇಟ್ಸ್ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಶೇರ್ ಹೋಲ್ಡರ್ಸ್, ಗೌರ್ಮೆಂಟ್ ಆ್ಯಂಡ್ ರೆಗ್ಯುಲೇಟರಿ ಅಥಾರಿಟೀಸ್. ನೋಡಿ, ಕಂಪನಿ ಒಂದು ಪೊಸಿಷನಲ್ಲಿ ನಿಂತರೆ ಇನ್ನೊಂದು ಪೊಸಿಷನಲ್ಲಿ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಶೇರ್ ಹೋಲ್ಡರ್ಸ್, ಗೌರ್ಮೆಂಟ್ ಆ್ಯಂಡ್ ರೆಗ್ಯುಲೇಟರಿ ಅಥಾರಿಟೀಸ್ ಇರ್ತಾರೆ. ಕಂಪನಿ ಮತ್ತು ಈ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಅಂತ ಹೇಳ್ತೀವಿ, ಬೋರ್ಡ್ ಆಫ್ ಡೈರೆಕ್ಟರ್ಸ್, ಶೇರ್ ಹೋಲ್ಡರ್ಸ್, ಗೌರ್ಮೆಂಟ್ ಆ್ಯಂಡ್ ರೆಗ್ಯುಲೇಟರಿ ಅಥಾರಿಟೀಸ್, ಇವುಗಳ ಮಧ್ಯೆ ಒಂದು ಲಿಂಕ್ ಬೇಕು. ಆ ಲಿಂಕ್ ಕೊಡೋರೆ ಕಂಪನಿ ಸೆಕ್ರೆಟರೀಸ್, ಬೋರ್ಡ್ ಆಫ್ ಡೈರೆಕ್ಟರ್ಸ್, ಶೇರ್ ಹೋಲ್ಡರ್ಸ್, ಗೌರ್ಮೆಂಟ್ ಆ್ಯಂಡ್ ರೆಗ್ಯುಲೇಟರಿ ಅಥಾರಿಟೀಸ್. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಂದರೆ ಸಾಮಾನ್ಯವಾಗಿ ನಿಮಗೆ ಗೊತ್ತು, ಹೂ ಆರ್ ದ ರೆಪ್ರೆಸೆಂಟೇಟಿವ್ಸ್ ಆಫ್ ದ ಶೇರ್ ಹೋಲ್ಡರ್ಸ್ ಅಂತೇಳಿ, ಆ್ಯಂಡ್ ಶೇರ್ ಹೋಲ್ಡರ್ಸ್, ಗೌರ್ಮೆಂಟ್ ಆ್ಯಂಡ್ ರೆಗ್ಯುಲೇಟರಿ ಅಥಾರಿಟೀಸ್. ರೆಗ್ಯುಲೇಟರಿ ಅಥಾರಿಟೀಸ್ ಮೀನ್ಸ್ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಇರ್ಬೋದು, ಅಥವಾ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಇರ್ಬೋದು, ಅಥವಾ ಸೆಬಿ ಇರ್ಬೋದು, ಸೆಕ್ಯೂರಿಟಿ ಎಕ್ಸ್ಚೇಂಜ್ ಬೋರ್ಡ್ ಆಫ್ ಇಂಡಿಯಾ ಇರ್ಬೋದು. ಸೊ ಇವರೆಲ್ಲರೂ ಕೂಡ ರೆಗ್ಯುಲೇಟರಿ ಅಥಾರಿಟೀಸ್ ಆಗ್ತಾರೆ. ಸೊ ಕಂಪನಿ ಮತ್ತು ಇವರಗಳ ನಡುವಿನ ಒಂದು ಲಿಂಕ್ ಒಬ್ಬರು ಬೆಳೆಸಬೇಕು, ಅದನ್ನು ದೇ ಹ್ಯಾವ್ ಟು ಇಂಪ್ರೂವ್ ಅಂತ ಹೇಳಿದ್ರೆ ದೋಸ್ ಆರ್ ಕಾಲ್ಡ್ ಕಂಪನಿ ಸೆಕ್ರೆಟರೀಸ್. ದೇ ಆರ್ ದ ಇಂಪಾರ್ಟೆಂಟ್ ಲಿಂಕ್ ಬಿಟ್ವೀನ್ ದೀಸ್ ಪೀಪಲ್ ಅಂತೇಳಿ ಹೇಳ್ಬೋದು. ಆ್ಯಂಡ್ they also ensure that board procedures are both followed and regularly reviewed, and provides guidance to chairman and the directors on their responsibilities under various laws. So this is also very important. See, they ensure that board procedures are both followed and regularly reviewed. ಅಂದರೆ ಬೋರ್ಡ್ ಆಫ್ ಮೀಟಿಂಗ್ಸ್ ಅಂತ ನಡೆಯುತ್ತೆ, ಅಂದರೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಎಲ್ಲ ನಡೆಸ್ತಾರಲ್ಲ, ಸೊ ಅಲ್ಲಿ ಬೋರ್ಡ್ ಪ್ರೊಸೀಜರ್ಸ್ ಅಂತ ಏನಿರುತ್ತೆ ಅದು, ಜೊತೆಗೆ ಆ ಪ್ರೊಸೀಜರ್ಸ್ನ ರೆಗ್ಯುಲರ್ಲಿ ರಿವ್ಯೂ ಮಾಡೋದು. ಸೊ ಅದರೆಲ್ಲ ಒಂದು ಡ್ಯೂಟೀಸ್ ಯಾರ ಕೈಲಿರುತ್ತೆ ಅಂದರೆ ಒಬ್ಬ ಕಂಪನಿ ಸೆಕ್ರೆಟರಿ ಕೈಯಲ್ಲಿರುತ್ತೆ. ಜೊತೆಗೆ ಹಿ ಆಲ್ಸೋ ಪ್ರೊವೈಡ್ಸ್ ಗೈಡೆನ್ಸ್ ಟು ಚೇರ್ಮನ್. ಸೊ ಒಂದು ಮೀಟಿಂಗ್ ನಡೆಯಬೇಕಾದ್ರೆ ಚೇರ್ಮನ್ ಇರಲೇಬೇಕು, ಸಭಾಧ್ಯಕ್ಷರು ಅಂತೇಳಿ ಕರಿತೀವಿ. ಸೊ ಆ ಸಭಾಧ್ಯಕ್ಷರಿಗೆ ಯಾವುದೇ ಒಂದು ಮೀಟಿಂಗ್ ನಡಿಬೇಕಾದ್ರೂ ಒಂದು ಗೈಡೆನ್ಸ್ ಇರಬೇಕು. ಸೊ ಗೈಡೆನ್ಸ್ ಕೊಡ್ತಾ ಇರ್ತಾನೆ ಜೊತೆಗೆ. ಆಮೇಲೆ ಡೈರೆಕ್ಟರ್ಸ್ ಆನ್ ದ ರೆಸ್ಪಾನ್ಸಿಬಿಲಿಟೀಸ್, ಡೈರೆಕ್ಟರ್ಸ್ಗೂ ಕೂಡ ಅವರ ರೆಸ್ಪಾನ್ಸಿಬಿಲಿಟೀಸ್ ಅಂತ ಏನು ಅಂತೇಳಿ ಹೇಳ್ತಾರೆ ಸೆಕ್ರೆಟ್ರಿ.
and those responsibilities should be under various laws. So laws ಬಗ್ಗೆನೂ ಕೂಡ he will give the knowledge. Going further, ಸೊ ಒಬ್ಬ ಕಂಪನಿ ಸೆಕ್ರೆಟರಿ ಹೇಗೆ ಅಪಾಯಿಂಟ್ಮೆಂಟ್ ಆಗ್ಬೋದು ಆಸ್ ಪರ್ ದ ಕಂಪನೀಸ್ ಆ್ಯಕ್ಟ್ ಆಫ್ 2013. ಸೊ ಲಿಸನ್ ಹಿಯರ್, ಇಟ್ ಈಸ್ ಆಸ್ ಪರ್ ದ ಕಂಪನೀಸ್ ಆ್ಯಕ್ಟ್ ಆಫ್ 2013. So firstly, company secretary has been recognized as key managerial personnel along with the chief executive officer, managing director, manager, whole-time director and chief financial officer, section 203. ನೋಡಿ, ಆಸ್ ಪರ್ ದ ಕಂಪನೀಸ್ ಆ್ಯಕ್ಟ್ ಆಫ್ 2013 ಏನು ಅಮೆಂಡ್ಮೆಂಟ್ಸ್ ಮಾಡಿದ್ದಾರೆ ಅಂದರೆ, ಒಬ್ಬ ಕಂಪನಿ ಸೆಕ್ರೆಟರಿನ ಒಂದು ಕೀ ಮ್ಯಾನೇಜರಲ್ ಪರ್ಸನಲ್ ಆಗಿ ಅವ್ರನ್ನ ರೆಕಗ್ನೈಸ್ ಮಾಡ್ಕೊಂಡಿದ್ದಾರೆ. ಸೊ ನಾನು ಐ ಹ್ಯಾಡ್ ಟೋಲ್ಡ್ ಯು ಬಿಫೋರ್ ದಟ್ ಕೀ ಮ್ಯಾನೇಜರಲ್ ಪರ್ಸನಲ್ಸ್ ಅಂತ ಹೇಳಿದ್ರೆ ಇಟ್ ವಿಲ್ ಬಿ CEO, that is chief executive officers, managing directors, manager, whole time directors and chief financial officers, CFOs ಅಂತೇಳಿ. ಸೊ ದೀಸ್ ಪರ್ಸನ್ಸ್ ಆರ್ ಇನ್ ದ ಟಾಪ್ ಲೆವೆಲ್ ಮ್ಯಾನೇಜ್ಮೆಂಟ್. ಇವರ ಜೊತೆಗೆ ಕಂಪನಿ ಸೆಕ್ರೆಟರೀಸ್ ಆರ್ ಆಲ್ಸೋ ಅಂಡರ್ ಕೀ ಮ್ಯಾನೇಜರಲ್ ಪರ್ಸನಲ್ ಆಸ್ ಪರ್ ಕಂಪನೀಸ್ ಆ್ಯಕ್ಟ್ ಆಫ್ 2013. So being a key managerial person, company secretary is required to be mandatorily appointed in every company belonging to such class or classes of companies as may be prescribed. ಸೊ ಕಂಪನಿ ಸೆಕ್ರೆಟರಿನ ಕೀ ಮ್ಯಾನೇಜರಲ್ ಪರ್ಸನಲ್ ಅಂತ ಡೆಸಿಗ್ನೇಟ್ ಮಾಡಾದ್ಮೇಲೆ ಎಲ್ಲ ಕಂಪನೀಸು ಕೂಡ ಮ್ಯಾಂಡೇಟರಿಲಿ ಅಪಾಯಿಂಟ್ ಮಾಡಬೇಕು ಇವ್ರನ್ನ. ಸೊ ಬಿಲಾಂಗಿಂಗ್ ಟು ಸಚ್ ಕ್ಲಾಸಸ್ ಆರ್ ಕ್ಲಾಸಸ್ ಆಫ್ ಕಂಪನೀಸ್ ಆಸ್ ಮೇ ಬಿ ಪ್ರಿಸ್ಕ್ರೈಬ್ಡ್ ಅಂಡರ್ ದ ಲಾ. ಸೊ ಫಸ್ಟ್ಲಿ, ಆಸ್ ಪರ್ ದ ರೂಲ್ 8 ಆಫ್ ಕಂಪನೀಸ್ ರೂಲ್ಸ್ 2014 ಇಯರಲ್ಲಿ ರೂಲ್ 8 ಅಂತೇಳಿ ಮಾಡ್ತು, ಕಂಪನಿ ರೂಲ್ಸ್ ಅಂತ ಹೇಳಿದೆ. ಸೊ ಈ ರೂಲ್ಸಲ್ಲಿ ಏನಿದೆ ಅಂದರೆ ಅಪಾಯಿಂಟ್ಮೆಂಟ್ ಆ್ಯಂಡ್ ರೆಮ್ಯುನರೇಷನ್ ಆಫ್ ಮ್ಯಾನೇಜರಲ್ ಪರ್ಸನಲ್. ಸೊ ಅಲ್ಲಿ ಏನು ಹೇಳ್ತಾರೆ, ಸಚ್ ಪ್ರಿಸ್ಕ್ರೈಬ್ಡ್ ಕ್ಲಾಸಸ್ ಎವ್ರಿ ಲಿಸ್ಟೆಡ್ ಕಂಪನಿ ಆ್ಯಂಡ್ ಎವ್ರಿ ಅದರ್ ಪಬ್ಲಿಕ್ ಕಂಪನಿ ಹ್ಯಾವಿಂಗ್ ಎ ಪೇಯ್ಡ್ ಅಪ್ ಶೇರ್ ಕ್ಯಾಪಿಟಲ್ ಆಫ್ 10 crore rupees ಆರ್ ಮೋರ್ ಶೆಲ್ ಹ್ಯಾವ್ ಹೋಲ್ ಟೈಮ್ ಕೀ ಮ್ಯಾನೇಜರಲ್ ಪರ್ಸನಲ್. ಸೊ ಈ ರೂಲ್ ಪ್ರಕಾರ ಏನಿದೆ ಅಂತೇಳಿದ್ರೆ ಎಲ್ಲ ಪಬ್ಲಿಕ್ ಕಂಪನಿಗಳು, ಅದರಲ್ಲೂ ಕೂಡ ಪಬ್ಲಿಕ್ ಕಂಪನಿ ಆ್ಯಂಡ್ ಲಿಸ್ಟೆಡ್ ಕಂಪನಿ, ಈ ಲಿಸ್ಟೆಡ್ ಮತ್ತು ಪಬ್ಲಿಕ್ ಕಂಪನಿಗಳು ಪೇಯ್ಡ್ ಅಪ್ ಕ್ಯಾಪಿಟಲ್ ಅಂದರೆ ಪೇಯ್ಡ್ ಅಪ್ ಶೇರ್ ಕ್ಯಾಪಿಟಲ್ 10 crore rupeesಗಿಂತನೂ ಜಾಸ್ತಿ ಇದ್ದರೆ then they should mandatorily appoint whole-time key managerial personnel. And a company other than a company covered under Rule 8 which has a paid-up share capital of 5 crore rupees or more shall have a whole-time company secretary. So other than this, there is another rule, that is ಲಿಸ್ಟೆಡ್ ಕಂಪನಿ ಅಲ್ಲದೆ ಇರೋದು ಅಂದರೆ ಅನ್ಲಿಸ್ಟೆಡ್ ಕಂಪನಿ ಆ್ಯಂಡ್ ಪಬ್ಲಿಕ್ ಕಂಪನಿ ಅಲ್ಲದೆ ಇರೋದು ಅಂದರೆ ಪ್ರೈವೇಟ್ ಕಂಪನಿ, ಈ ಗ್ರೂಪಲ್ಲಿ ಬರ್ತಾರೆ. ಸೊ ಈ ಅನ್ಲಿಸ್ಟೆಡ್ ಕಂಪನೀಸ್ ಆ್ಯಂಡ್ ಪ್ರೈವೇಟ್ ಕಂಪನೀಸ್ ಪೇಯ್ಡ್ ಅಪ್ ಶೇರ್ ಕ್ಯಾಪಿಟಲ್ 5 crore ಮೋರ್ ಇದ್ರೆ ಸಾಕು, ದೇ ಕ್ಯಾನ್ ಅಪಾಯಿಂಟ್ ಹೋಲ್ ಟೈಮ್ ಕಂಪನಿ ಸೆಕ್ರೆಟರಿ. ಸೊ ದೀಸ್ ಆರ್ ದ ರೂಲ್ಸ್ ಗಿವನ್ ಇನ್ ದ ಕಂಪನೀಸ್ ಆ್ಯಕ್ಟ್ ಆಫ್ 2013 ರಿಗಾರ್ಡಿಂಗ್ ಅಪಾಯಿಂಟ್ಮೆಂಟ್ ಆಫ್ ಕಂಪನಿ ಸೆಕ್ರೆಟರಿ. ಸೊ ಹೋಪ್ ಯು ಆಲ್ ಅಂಡರ್ಸ್ಟ್ಯಾಂಡ್. ಥ್ಯಾಂಕ್ ಯು.